ದೇಶದಲ್ಲೇ ಮಂಡ್ಯ ಜಿಲ್ಲೆಯ ಪರಿಚಯ ಇದ್ದರೂ ಮಂಡ್ಯ ಜಿಲ್ಲೆಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಾಗೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಮಂಡ್ಯ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದರು. ಅವರು ಇಂದು ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಮ್ಮ ನಡೆ ಸ್ವಚ್ಛತೆ ಕಡೆ ರನ್ ಫಾರ್ ಮಂಡ್ಯ ಮ್ಯಾರಥಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮಂಡ್ಯ ವಿಧಾನಸಭಾ ಶಾಸಕರಾದ ಪಿ ರವಿಕುಮಾರ್ ಅವರು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಮುಂದಾಳತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳು ಸೇರಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಲಾಯಿತು. ಅಂದು ಕೂಡ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದವು ಎಂದು ಅವರು ತಿಳಿಸಿದರು. ಇಡೀ ದೇಶಕ್ಕೆ ಪರಿಚಯ ಇದ್ರೂ ಮಂಡ್ಯ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಯುವ ಶಾಸಕರಾದ ಮೇಲೆ ಬಹುಶಃ ಅವರು ಬಹಳ ವಿನೂತನವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ಮಂಡ್ಯ ನಗರದ ಅನೇಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋ ಜೊತೆಗೆ ವಿಶ್ವ ದರ್ಜೆಯ ಮಟ್ಟಕ್ಕೆ ಕೆಲವು ಸರ್ಕಲ್ಗಳನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಕೈ ಹಾಕಿದ್ದಾರೆ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಆದರೆ ಮಂಡ್ಯ ನಗರ 7 ತಾಲೂಕಿಗೆ ಸೇರಿರ್ತಕ್ಕಂಥದ್ದು, ಮೈಸೂರು ಬೆಂಗಳೂರು ಮಧ್ಯದಲ್ಲಿರ್ತಕ್ಕಂಥದ್ದು. ಮಂಡ್ಯ ನಾವು ಮೈಸೂರು ಥರನೇ ಸಾಂಸ್ಕೃತಿಕ ನಗರ ಆಗಿದೆ ಮೈಸೂರು. ಅದೇ ರೀತಿ ಮಂಡ್ಯನ ಸಹ ಮುಂದೆ ಒಂದು ದಿವಸ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಹೊಸ ಶಾಸಕರನ್ನ ಈ ಕ್ಷೇತ್ರ ಆಯ್ಕೆ ಮಾಡಿದೆ. ಆ ಒಂದು ಗುರಿಗೆ ನಾನು ಸ್ವಾಮೀಜಿಯವರು ಇಲ್ಲಿರ್ತಕ್ಕಂಥ ಎಲ್ಲ ನೀವು ಪ್ರತಿಯೊಬ್ಬರು ಕೈ ಜೋಡಿಸೋಣ. ಮಂಡ್ಯ ಫಾರ್ ರನ್ ಇವತ್ತು ಯಶಸ್ವಿಯಾಗಲಿ. ಇದರಿಂದ ಸಂಪೂರ್ಣವಾಗಿ ಮಂಡ್ಯ ಅಭಿವೃದ್ಧಿಗೆ ಸರ್ಕಾರ ರವಿಕುಮಾರ್ ಜೊತೆ ಇರ್ತೀವಿ ಅನ್ನೋದನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯಲು ಸಾನ್ನಿಧ್ಯ ವಹಿಸಿ ಮಾತನಾಡಿ, 2047ನೇ ಇಸವಿಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ನಮ್ಮ ದೇಶದ ನಂಬರ್ 1 ದೇಶವನ್ನಾಗಿ ಮಾಡುವ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಕನಸು ನನಸಾಗಬೇಕು ಎಂದು ಹೇಳಿದರು. ಅಭ್ಯಾಸಗಳು ಪ್ರಾರಂಭ ಆಗೋದು ಮೊದಲು ಮನಸ್ಸಿನಿಂದ, ಹೌದಲ್ಲ? ಮನಸ್ಸಿನಲ್ಲಿ ಕೊಳೆ ಇಲ್ಲ ಅಂತಂದರೆ ಹೊರಗಡೆ ಕೊಳೆ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಸ್ವಚ್ಛ ಮಂಡ್ಯವನ್ನು ನೋಡುವ ಕಾಲಕ್ಕೆ ಹೊರಟಿರ್ತಕ್ಕಂಥ ನಾವುಗಳು ಇದೇ ಸಂದರ್ಭದಲ್ಲಿ ಮನಸ್ಸನ್ನು ಕೂಡ ಕ್ಲೀನ್ ಮಾಡಿಕೊಳ್ಬೇಕು. ಇಫ್ ಯು ಕ್ಲೆನ್ಸ್ ಯುವರ್ ಮೈಂಡ್, ಮಂಡ್ಯ ಔಟ್ಸೈಡ್ ಇಸ್ ಗೋಯಿಂಗ್ ಟು ಬಿ ಕ್ಲೆನ್ಸ್ಡ್ ಬೈ ಡಿಫಾಲ್ಟ್ ಆನ್ ಇಟ್ಸ್ ಓನ್. ಟುಡೇ ಇವತ್ತು ನಾವು ಒಂದು ವಾಗ್ದಾನವನ್ನು ಮಾಡೋಣ. ಏನಂತ? ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋಣ, ಹೊರಗಿನ ಮಂಡ್ಯವನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ. ರವಿಕುಮಾರ್ ಯಾವಾಗಲೂ ಒಂದೊಂದು ವೆಂಚರ್ನ ಮಾಡ್ತಾ ಇರ್ತಾರೆ. ಚಲುವರಾಯಸ್ವಾಮಿಯವರು ಪ್ರಾರಂಭದಲ್ಲಿ ಹೇಳಿದರು, ಕಳೆದ 1 ವರ್ಷದ ಹಿಂದೆ ಸಾಹಿತ್ಯ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಾಗ ನಮ್ಮೆಲ್ಲರ ನಡಿಗೆ ಮತ್ತು ಓಟ ಸಾಹಿತ್ಯದ ಕಡೆಗೆ ಅಂತ ಒಂದು ಶೀರ್ಷಿಕೆಯಲ್ಲಿ ಹೊರಟ್ವಿ. ಎಷ್ಟು ಅದ್ಭುತವಾಗಿ ಆ ಕಾರ್ಯ ಆಯಿತು. ಇವತ್ತು ಮಂಡ್ಯವನ್ನು ಶುದ್ಧವಾಗಿಟ್ಕೊಳ್ಳಿಕ್ಕೋಸ್ಕರ ನಮ್ಮ ಯುವ ಮಕ್ಕಳಿಗೆ, ಯಾಕಂದರೆ ನಮ್ಮ ದೇಶದ ಪ್ರಜೆಗಳು ಮತ್ತು ದೇಶದ ಭವಿಷ್ಯ ಯಾರು? ನಮ್ಮ ಮಕ್ಕಳನ್ನು ಕೇಂದ್ರಿತವಾಗಿ ಇಟ್ಕೊಂಡು ಈ ಕಾರ್ಯಕ್ರಮ ಆಯಿತು ಅಂತಂದರೆ ಮುಂದೆ 2047ನೇ ಇಸವಿ ಹೊತ್ತಿಗೆ 2047 ಯಾಕಾಗಿ ಮುಖ್ಯ? ಸಂಗೀತ ನಿರ್ದೇಶಕ ಹಾಗೂ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಸಾಧು ಕೋಕಿಲಾರವರು ಮಾತನಾಡಿ, ಪರಿಸರ ನೈರ್ಮಲ್ಯ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಕಸ ವಿಲೇವಾರಿ, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣ, ಮನೆ ಮತ್ತು ಶಾಲಾ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಮುಖ್ಯವಾಗಿದೆ. ಪ್ರತಿಯೊಬ್ಬರೂ ಮೊದಲು ಮನೆಯಿಂದಲೇ ಸ್ವಚ್ಛತೆ ಕಾರ್ಯವನ್ನು ಮಾಡಬೇಕು. ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳುವುದರಿಂದ ಜಿಲ್ಲೆಯನ್ನು ಸ್ವಚ್ಛತೆ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಅಂಗಡಿಗೆ ಹೋಗಿ ಏನು ಮಾಡ್ತೀನಿ? ಶೂ ಹಾಕೊಂಡು ಎಲ್ಲರೂ
ಶೂ ಹಾಕಿದ್ದೀರಾ? ವೆರಿ ಗುಡ್. ಇವತ್ತು ರನ್ ಫಾರ್ ಸರಿ, ಯಾಕೆ ನಗಕ್ಕ ಬಾಯಲ್ಲಿ ಓಡ್ಬಿಟ್ಟು ಸ್ವಚ್ಛತೆ ಅಲ್ಲ. ಪ್ರತಿಯೊಬ್ಬರು ಮೊದಲು ನಮ್ಮ ಮನೆ, ನಮ್ಮ ವಠಾರ, ನಮ್ಮ ಬೀದಿ ಇದನ್ನ ಮೊದಲು ಸ್ವಚ್ಛ ಮಾಡಿದ್ರೆ ಇಡೀ ಮಂಡ್ಯ ಸ್ವಚ್ಛ ಆಗ್ಬಿಡುತ್ತೆ. ಈಗ ಅದಕ್ಕೋಸ್ಕರ ನಾವೆಲ್ಲರೂ ದೃಢೀಕರಣ ಮಾಡಿ ಇಲ್ಲಿಂದ ಓಡಬೇಕು ನನ್ನ ಜೊತೆ. ಓಕೆ, ನಾನು ಒಂಚೂರು ಮೈಸೂರು ತನಕ ಓಡ್ತೀನಿ, ಬರೋರು ನನ್ನ ಹಿಂದೆ ಬನ್ನಿ. ಅಲ್ಲೇ ಹನುಮಂತಪ್ಪನಿಗೆ ಹೋಗಿ ಇವತ್ತು ಬಿಡತ್ತೀನಿ. ಅದರಿಂದಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಜಾಸ್ತಿ ಹೆಣ್ಮಕ್ಳು ಬಂದವ್ರೆ, ಹುಡುಗರು ಎದ್ದೋಳಲ್ವೇನೋ ಬೇಗ. ಚಲನಚಿತ್ರ ನಟಿ ರಾಧಿಕಾ ನಾರಾಯಣ್ ರವರು ಮಾತನಾಡಿ, ಮನೆಯಿಂದ ಸ್ವಚ್ಛತೆಯನ್ನು ಮಾಡಬೇಕು, ಪರಿಸರ ನೈರ್ಮಲ್ಯ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. ಇಷ್ಟು ಬೆಳಿಗ್ಗೆ ನಿಮ್ಮನ್ನೆಲ್ಲ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಮಂಡ್ಯದಿಂದ ಅಷ್ಟು ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿದೆ. ಅದಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ. ನೀವೆಲ್ಲ ನಗ್ತಾ ಇರೋದನ್ನ ನೋಡಕ್ಕೆ ಎಷ್ಟು. ಇದ್ರ ಜೊತೆಗೆ ರವಿ ಸರ್ ಕೂಡ ಒಂದು ಒಳ್ಳೆ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರಲ್ವಾ. ಸೊ ಏನ್ ಮಾಡ್ಬೇಕು ನಾವು? ರನ್ ಫಾರ್ ಯಾಕೆ ಏನ್ ಮಾಡ್ತೀವಿ? ಸ್ವಚ್ಛತೆ ಅಂದ್ರೆ ಕ್ಲೀನ್ ಮಾಡ್ತೀರಾ? ಫಸ್ಟ್ ಓಡ್ಬಿಟ್ಟು ಆಮೇಲೆ ಮನೆಯಿಂದ ಸ್ವಚ್ಛತೆ ಶುರು ಆಗ್ಬೇಕು ಅಲ್ವಾ? ಮನೆ ವಠಾರ ಅದಕ್ಕೆ ಹೋಗಲ್ಲ ಸರ್, ಅದನ್ನೇ ಹೇಳಿದ್ದು. ಸೊ ಮನೆ, ನಮ್ಮ ಮನೆ, ಆಮೇಲೆ ನೇಬರ್ಹುಡ್, ವಠಾರ, ಆಮೇಲೆ ಜಿಲ್ಲೆ, ಆ ತರ ಹೋಗ್ಬೇಕಲ್ವಾ? ಈಗೆಲ್ಲ ವಿಮೆನ್ಸ್ ಡೇ ಅಂದ್ರೆ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನು? ಮಹಿಳೆಯರ ದಿನಾಚರಣೆ ಒಂದು ಒಳ್ಳೆ ದಿನ. ರವಿ ಸರ್ ಕೂಡ ಈ ಒಂದು ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದಾರೆ. ಮ್ಯಾರಥಾನ್ ಅನ್ನೋದೊಂದು ಸ್ವಚ್ಛತೆ ಅಲ್ಲದೆ ಆರೋಗ್ಯದ ಬಗ್ಗೆನೂ ಕೂಡ ಅದು ಅರಿವು ಮೂಡಿಸುತ್ತಲ್ಲ. ಓಕೆ. ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಶಾಸಕರಾದ ಪಿ ರವಿಕುಮಾರ್, ಚಲನಚಿತ್ರ ನಟ ವಿರಾಟ್, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಜಿಲ್ಲಾಧಿಕಾರಿಗಳು ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶೋಭಾರಾಣಿ, ನಗರಾಭಿವೃದ್ಧಿ ಕೋಶ ಯೋಜನಾಧಿಕಾರಿ ಟಿಎನ್ ನರಸಿಂಹಮೂರ್ತಿ, ನಗರಸಭೆ ಆಯುಕ್ತರು ಪಂಪಶ್ರೀ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು.